Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಪ್ರಜ್ವಲ್ ರೇವಣ್ಣ ಪ್ರಕರಣ ದಿನೇ ದಿನೇ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ಈಗ ಈ ಒಂದು ಪ್ರಕರಣಕ್ಕೆ ಸಾಹಿತಿಗಳು ಕೂಡ ಎಂಟ್ರಿ ಆಗಿದ್ದಾರೆ. ಸುಮಾರು 107 ಮಂದಿ ಬುದ್ಧಿಜೀವಿಗಳು ನೇರವಾಗಿ ಮುಖ್ಯಮಂತ್ರಿಗೆ ಪತ್ರವನ್ನು ಬರೆದು 16 ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಒಂದು ಎಚ್.ಡಿ. ದೇವೇಗೌಡರ ಕುಟುಂಬದ ವಿರುದ್ಧ ಕೂಡ ಈ ಒಂದು ಸಾಹಿತಿಗಳು ಕಿಡಿಕಾರ್ತಾ ಇದ್ದಾರೆ. ಮತ್ತೊಂದು ಕಡೆ ಮಹಿಳೆಯರ ಗೌರವ ಹಾಗೂ SIT ತನಿಖೆಯ ರೀತಿಯನ್ನು ಕೂಡ ಅವರಿಗಾಗಲೇ ಪ್ರಶ್ನೆ ಮಾಡಿದ್ದಾರೆ. ಹಾಗಾದರೆ ಅವ್ರು ಏನು ಲೆಟರ್ ಬರೆದಿದ್ದಾರೆ, ಇದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೆ ಅನ್ನುವಂಥ ಒಂದು ಕುತೂಹಲ ಕೂಡ ಇನ್ನೂ ಹಾಗೆ ಇದೆ. ಎಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ ಈ ಒಂದು ಸ್ಟೋರಿಲಿ. ನಿಮಗಿದೆಯಾ? ಯಾರಿಗಿದೆ ಮಾಹಿತಿ? ಯಾವ ಬರ್ತಾರೆ ಯಾವ ಬರಲ್ಲ, ಇದು ಯಾರಿಗೂ ಸುದ್ದಿ ಸುಳಿವು ಇಲ್ಲ. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಸಾಹಿತಿಗಳು ಬರೆದಿರ್ತಕ್ಕಂಥ ಪತ್ರವನ್ನ ಬಹಳ ಗಂಭೀರವಾಗಿ ಪರಿಗಣಿಸುತ್ತೇವೆ. ಪದೇ ಕಣ್ಣಾ ಮುಚ್ಚಾಲೆ ವಿದೇಶದಲ್ಲಿದ್ಕೊಂಡೇ ಆಟ. 19 ದಿನವಾದರೂ ಪತ್ತೆಯಾಗಿಲ್ಲ. ಅತ್ಯಾಚಾರ ಕೇಸ್ನಲ್ಲಿ ವಿದೇಶಕ್ಕೆ ಪರಾರಿಯಾಗಿರೋ ಪ್ರಜ್ವಲ್ ರೇವಣ್ಣ SIT ಅಧಿಕಾರಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದಾರೆ. ಪದೇ ಟಿಕೆಟ್ ಬುಕ್ ಮಾಡಿ ಮತ್ತೆ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಮತ್ತೊಂದೆಡೆ ಯಾವ ಕ್ಷಣದಲ್ಲಾದ್ರೂ ಬರಬಹುದು ಅಂತ ಎಲ್ಲಾ ಏರ್ಪೋರ್ಟ್ಗಳಲ್ಲೂ SIT ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯಗೆ ಸಾಹಿತಿಗಳು ಬಹಿರಂಗ ಪತ್ರ ಬರೆದು ಬೇಸರ ವ್ಯಕ್ತಪಡಿಸಿದ್ದಾರೆ. ಒಮ್ಮೆ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್, ಮತ್ತೊಮ್ಮೆ ಬುಕ್ಕಿಂಗ್. ಫ್ಲೈಟ್ ಟಿಕೆಟ್ ಬುಕ್ ವಿಚಾರದಲ್ಲಿ ಪ್ರಜ್ವಲ್ ಕಣ್ಣಾ ಮುಚ್ಚಾಲೆ. ಸಂಸದ ಪ್ರಜ್ವಲ್ ರೇವಣ್ಣ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಸದ್ಯ ಜರ್ಮನಿಯ ಮ್ಯೂನಿಚ್ನಲ್ಲಿರುವ ಪ್ರಜ್ವಲ್ ಟಿಕೆಟ್ ಬುಕ್ಕಿಂಗ್ ವಿಚಾರದಲ್ಲಿ ಕಳ್ಳಾಟ ಆಡ್ತಿದ್ದಾರೆ. ಇಂದು ಬೆಂಗಳೂರಿಗೆ ಬರಬೇಕಿತ್ತು, ಆದರೆ 4 ದಿನದ ಹಿಂದೆಯೇ ಟಿಕೆಟ್ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿದ್ದಾರೆ. ಲುಫ್ತಾನ್ಸಾ ವಿಮಾನದ ಟಿಕೆಟ್ ಬುಕ್ಕಿಂಗ್ ರದ್ದು ಮಾಡಿದ್ದಾರೆ. ಆದರೆ ಫ್ಲೈಟ್ ಟಿಕೆಟ್ ರದ್ದುಗೊಳಿಸಿದ್ರೂ ಹಣ ಮಾತ್ರ ವಾಪಸ್ ಪಡೆದಿಲ್ಲ. ಈಗಾಗಲೇ 2 ಬಾರಿ ಟಿಕೆಟ್ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿದ್ದಾರೆ. ಮೇ 3 ಹಾಗೂ ಇಂದು ಭಾರತಕ್ಕೆ ಬರೋಕೆ ಟಿಕೆಟ್ ಬುಕ್ ಮಾಡಿದ್ರು. ಈ ಟಿಕೆಟ್ ಅನ್ನ 4 ದಿನಗಳ ಹಿಂದೆಯೇ ಕ್ಯಾನ್ಸಲ್ ಮಾಡಿದ್ದಾರೆ. ಅಚ್ಚರಿ ಅಂದ್ರೆ ಟಿಕೆಟ್ ಬುಕ್ಕಿಂಗ್ ಕ್ಯಾನ್ಸಲ್ ಬೆನ್ನಲ್ಲೇ ಪ್ರಜ್ವಲ್ ಇಂದು ಬೆಳಗ್ಗೆ ಮತ್ತೊಮ್ಮೆ ಟಿಕೆಟ್ ಬುಕ್ ಮಾಡಿದ್ದಾರೆ. LH764 ಲುಫ್ತಾನ್ಸ್ ವಿಮಾನದ ಟಿಕೆಟ್ ಬುಕ್ ಮಾಡಿದ್ದು ಪ್ರಜ್ವಲ್ ರೇವಣ್ಣಗಾಗಿ SIT ಅಧಿಕಾರಿಗಳು ಕಾದು ಕುಳಿತಿದ್ದಾರೆ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಪ್ರಜ್ವಲ್ ರೇವಣ್ಣ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆನ್ನೋದು SITಗೆ ಗೊತ್ತಿದೆ, ನಾವು ಯಾವುದನ್ನು ಹೇಳಲು ಬರಲ್ಲ ಅಂದ್ರು. ಅದೆಲ್ಲ SIT ಗೊತ್ತಿರುತ್ತೆ. ಸರ್ ಇವತ್ತು ಬರ್ತಾರೆ ಅಂತ ಮಾಹಿತಿ ಇದೆಯಲ್ಲ ಸರ್? ನಿಮಗಿದೆಯಾ? ಅಲ್ಲ ಸರ್, ಟಿಕೆಟ್ ಬುಕ್ ಯಾರಿಗಿದೆ ಮಾಹಿತಿ? ಯಾರಿಗಿದೆ ಮಾಹಿತಿ? ನಿಮಗಿದೆಯಾ? ನಿಮಗಿದೆಯೇನ್ರಿ? ಟಿಕೆಟ್ ಬುಕ್ ನಿಮಗಿದ್ರೆ ಹೇಳಿ. ಇರುತ್ತೆ, ಅದನ್ನ ನಿಮ್ಗೆ ಹೇಳ್ತಾರ? ಶಾಸಕ GT ದೇವೇಗೌಡ ಮಾತನಾಡಿ, ಪ್ರಜ್ವಲ್ ಎಲ್ಲಿದ್ದಾನೆ, ಯಾವಾಗ ಬರುತ್ತಾನೆ ಎಂದು ಗೊತ್ತಿಲ್ಲ ಎಂದಿದ್ದಾರೆ. ಯಾಕೆ ಹೋದ್ರು, ಏನಕ್ಕೆ ಹೋದ್ರು, ಯಾವ ಬರ್ತಾರೆ ಯಾವ ಬರಲ್ಲ, ಇದು ಯಾರಿಗೂ ಅದ ಸುದ್ದಿ ಸುಳಿವು ಇಲ್ಲ. ಅವ್ರಿಗೆ ಇಲ್ಲ ಅಂದಮೇಲೆ ನಮ್ಗಳಿಗೆ ಹೆಂಗೆ ಗೊತ್ತಾಯ್ತದೆ? ವಿಚಾರ ಗೊತ್ತಿಲ್ಲ. ಅದ್ಯಾವುದು ಅಮ್ಮ ಸುಳ್ಳು ಹೇಳಕ್ಕಾಗಲ್ಲ. ಅವ್ರ ಮನೆಯವ್ರಿಗೂ ಗೊತ್ತಿಲ್ಲ, ನಮಗೂ ಕೂಡ ಗೊತ್ತಿಲ್ಲ. ಹಾಸನ ಪೆನ್ ಡ್ರೈವ್ ಪ್ರಕರಣದಲ್ಲಿ ಸಾಹಿತಿಗಳಿಂದ ಬೇಸರ.
ಸಿಎಂ ಸಿದ್ದರಾಮಯ್ಯಗೆ ಸಾಹಿತಿಗಳಿಂದ ಬಹಿರಂಗ ಪತ್ರ. ಪೆನ್ಡ್ರೈವ್ ಪ್ರಕರಣದಲ್ಲಿ ಇದೀಗ ಸಾಹಿತಿಗಳು, ಪ್ರಗತಿಪರ ಚಿಂತಕರು ಮಧ್ಯಪ್ರವೇಶ ಮಾಡಿದ್ದಾರೆ. ಸರ್ಕಾರದ ನಡೆಗೆ ಪ್ರಜ್ಞಾವಂತ ನಾಗರಿಕರು ಬೇಸರ ಹೊರಹಾಕಿದ್ದಾರೆ. ಸಾಹಿತಿಗಳು, ಬರಹಗಾರರು, ಮಹಿಳಾ ಸಂಘಟನೆಗಳ ಮುಖಂಡರಿಂದ ಸಿದ್ದರಾಮಯ್ಯಗೆ ಬಹಿರಂಗ ಪತ್ರ ಬರೆಯಲಾಗಿದೆ. ಸರ್ಕಾರದ ನಡೆ ಹಾಗೂ ದೇವೇಗೌಡರ ಕುಟುಂಬದ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರೆ. 16 ಬೇಡಿಕೆಗಳನ್ನು ಮುಂದಿಟ್ಟು ಸುದೀರ್ಘ ಬಹಿರಂಗ ಪತ್ರ ಬರೆಯಲಾಗಿದೆ. ಬರೋಬ್ಬರಿ 16 ಬೇಡಿಕೆಗಳನ್ನಿಟ್ಟು 107 ಬುದ್ಧಿಜೀವಿಗಳಿಂದ ಪತ್ರ ಬರೆಯಲಾಗಿದೆ. ಕೂಡಲೇ ಸಂಸದ ಪ್ರಜ್ವಲ್ ರೇವಣ್ಣರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಪತ್ರದಲ್ಲಿ ಏನಿದೆ ಅನ್ನೋದನ್ನ ಒಂದೊಂದಾಗಿ ನೋಡೋದಾದ್ರೆ, ಸಂಸದ ಪ್ರಜ್ವಲ್ ರೇವಣ್ಣನನ್ನ ಕೂಡಲೇ ಬಂಧಿಸಬೇಕು. ಐಪಿಸಿ ಕಾಯ್ದೆಗಳ ಅಡಿಯಲ್ಲಿ ಮೊಕದ್ದಮೆ ಹೂಡಬೇಕು. ಭಯವಿಲ್ಲದೆ ಸಂತ್ರಸ್ತೆಯರು ದೂರು ನೀಡುವ ವಾತಾವರಣ ಇರಬೇಕು. ತನಿಖೆ ಪೂರ್ಣಗೊಳ್ಳುವವರೆಗೂ ಸದಸ್ಯತ್ವ ರದ್ದುಗೊಳಿಸಬೇಕು. ಎಚ್.ಡಿ. ರೇವಣ್ಣ ಶಾಸಕತ್ವವನ್ನ ತಾತ್ಕಾಲಿಕವಾಗಿ ರದ್ದುಗೊಳಿಸಬೇಕು. ಇಷ್ಟೇ ಅಲ್ಲ, ರಾಜಕಾರಣಿಗಳ ಆರೋಪ ಪ್ರತ್ಯಾರೋಪಕ್ಕೆ ಮೊದಲು ಕಡಿವಾಣ ಹಾಕಬೇಕಿದೆ. ಇನ್ನು ಎಸ್ಐಟಿ ತನಿಖೆಯು ಕಾಲಮಿತಿಯೊಳಗೆ ಪೂರ್ಣಗೊಳ್ಳಬೇಕಾಗಿದೆ. ಪ್ರಜ್ವಲ್ ಮಾಜಿ ಚಾಲಕ ಕಾರ್ತಿಕ್ನನ್ನ ಕೂಡಲೇ ಬಂಧಿಸಬೇಕು. ದೇವರಾಜೇಗೌಡ ವಿರುದ್ಧವೂ ಗಂಭೀರ ಕೇಸ್ ದಾಖಲಿಸಬೇಕು. ಇದಿಷ್ಟೇ ಅಲ್ಲ, ವಿಡಿಯೋಗಳನ್ನು ಹಂಚಿದವರ ವಿರುದ್ಧವೂ ಕೇಸ್ ದಾಖಲಿಸಬೇಕು. ಹಳೆ ವಿಡಿಯೋ ಎಂದಿರುವ ರೇವಣ್ಣ ಕುಟುಂಬದ ವಿರುದ್ಧ ಕೇಸ್ ದಾಖಲು ಮಾಡಬೇಕಾಗಿದೆ. ಇಷ್ಟೇ ಅಲ್ಲ, ಸಂತ್ರಸ್ತರ ಕುಟುಂಬಗಳು ಚಿತ್ರಹಿಂಸೆ ಅನುಭವಿಸುವ ಪರಿಸ್ಥಿತಿ ಸೃಷ್ಟಿಯಾಗಿದೆ. ವಿಡಿಯೋಗಳು ಲಕ್ಷಾಂತರ ಜನರಿಗೆ ತಲುಪಿದೆ. ಇದರಿಂದಾಗಿ ಯುವ ಜನರು, ಮಕ್ಕಳ ಮೇಲೂ ಪರಿಣಾಮ ಬೀರಬಹುದಾಗಿದೆ ಎಂದು ಸಾಹಿತಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಸಾಹಿತಿಗಳ ಪತ್ರ ವಿಚಾರಕ್ಕೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಸಾಹಿತಿಗಳ ಪತ್ರವನ್ನ ಗಂಭೀರವಾಗಿ ಪರಿಗಣಿಸುತ್ತೇವೆ ಎಂದಿದ್ದಾರೆ. ಸಾಹಿತಿಗಳು ಬರೆದಿರ್ತಕ್ಕಂಥ ಪತ್ರವನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ತೇವೆ. ಯಾಕೆಂದರೆ ಅವರಿಗೆ ಸಮಾಜದ ಕಳಕಳಿ ಇರ್ತಕ್ಕಂಥವರು, ಅನೇಕ ವಿಷಯಗಳನ್ನು ಅವರು ಪ್ರತಿನಿತ್ಯ ಗಮನಿಸ್ತಾ ಇರ್ತಾರೆ. ಅಂಥವ್ರ ಅಭಿಪ್ರಾಯಗಳನ್ನು ಭಾಳ ಗಂಭೀರವಾಗಿ ಸರ್ಕಾರ ತಗೊಳ್ಳುತ್ತೇವೆ. ಒಟ್ಟಾರೆಯಾಗಿ ಒಂದ್ ಕಡೆ ವಿದೇಶಕ್ಕೆ ಪರಾರಿಯಾಗಿರೋ ಸಂಸದ ಪ್ರಜ್ವಲ್ ಕಣ್ಣಾಮುಚ್ಚಾಲೆ ಆಡ್ತಿದ್ದಾರೆ. ಮತ್ತೊಂದೆಡೆ ಸರ್ಕಾರದ ನಡೆ ಖಂಡಿಸಿ ಸಾಹಿತಿಗಳು ಸಿಎಂ ಸಿದ್ದರಾಮಯ್ಯಗೆ ಬಹಿರಂಗ ಪತ್ರ ಬರೆದಿದ್ದಾರೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಪೆನ್ಡ್ರೈವ್ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಹಾಗೂ ದೋಸ್ತಿ ನಾಯಕರ ನಡುವಿನ ವಾಗ್ಯುದ್ಧ ಇನ್ನೂ ಕೂಡ ಮುಂದುವರೆದಿದೆ. ಅದರಲ್ಲೂ ಕೂಡ ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ಬಿಜೆಪಿ ನಾಯಕರ ಮನೆ ಮೇಲೆ SIT ದಾಳಿಯನ್ನು ಖಂಡಿಸಿ ಆರ್ ಅಶೋಕ್ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ರು. ಪ್ರಮುಖವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ನೇತೃತ್ವದಲ್ಲೇ ಅಥವಾ ಅವರ ಮಾನಿಟರಿಂಗಲ್ಲೇ ಸಂಪೂರ್ಣ ತನಿಖೆ ನಡೀತಾ ಇದೆ ಅಂತ ಆರೋಪ ಮಾಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೋಸ್ತಿ ನಾಯಕರು ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಯಾವ ರೀತಿ ಫೈಟ್ ಇತ್ತು ನೋಡೋಣ ಬನ್ನಿ. ಆ ದೊಡ್ಡ ತಿಪ್ಪಿಂಗ್ಲ ಸರ್ಕಾರದಲ್ಲೇ ಇದ್ದಾಗ ಹೇಳಿಬಿಟ್ರೆ ಮುಗ್ದೇ ಹೋಗ್ತದೆ. ತಿಮ್ಮಿಂಗ್ಲ ಯಾರು ಯಾರು ಬೇಕು ಅವ್ರು ಹಿಡಿದು ಪಡೆದು ಎಲ್ಲರನ್ನ ತಂದು ಒಳಗಾಕಿ ಅವರನ್ನು ನುಂಗ್ಕೊಳ್ಳಿ. ಬಡ ತಿನ್ನೋ ತೀರ್ಮಾನ ಮಾಡಬೇಕಾಗಿರೋದು ದೇವೇಗೌಡರು, ಅವ್ರ ಕುಟುಂಬದವರು. ನ್ಯಾಯಾಲಯಕ್ಕೆ ತಲೆಬಾಗಿದ್ದೀನಿ. ಏನೇ ನಾನು ತಪ್ಪು ಮಾಡಿಲ್ಲ, ಎಲ್ಲ ದೇವರಿಗೆ ಬಿಟ್ಟಿದ್ದೀನಿ. ಹಾಸನ ಪೆನ್ಡ್ರೈವ್ ಪ್ರಕರಣದ ತನಿಖೆ ವಿಚಾರದಲ್ಲಿ ಕಾಂಗ್ರೆಸ್ ದೋಸ್ತಿ ನಾಯಕರ ಮಧ್ಯೆ ಬಡಿದಾಟ ಜೋರಾಗಿದೆ. ನಿನ್ನೆಯಷ್ಟೇ ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ಆಪ್ತರ ಮೇಲೆ ದಾಳಿ ಮಾಡಲಾಗಿತ್ತು. ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ರು. ಇದು ರಾಜಕೀಯವಾಗಿ ತಿರುಗಿದೆ. ಬರೀ ಬಿಜೆಪಿಯವರ ಮೇಲೆಯೇ ಯಾಕೆ ದಾಳಿ ಮಾಡ್ತಿದ್ದಾರೆ ಅಂತ ಬಿಜೆಪಿ ನಾಯಕರು ಕೌಂಟರ್ ಅಟ್ಯಾಕ್ ಮಾಡ್ತಿದ್ದಾರೆ. ಪ್ರೀತಂ ಗೌಡ ಆಪ್ತರ ಮನೆ ಮೇಲೆ ದಾಳಿಗೆ ಬಿಜೆಪಿ ಖಂಡನೆ. ಕೈ ನಾಯಕರ ಬಳಿ ವಿಡಿಯೋ ಇಲ್ವಾ? ಆರ್ ಅಶೋಕ್ ಕಿಡಿ. ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ಆಪ್ತರ ಮನೆ ಮೇಲೆ ದಾಳಿಗೆ ಬಿಜೆಪಿ ನಾಯಕರು ಖಂಡಿಸಿದ್ದಾರೆ. ಹಾಗಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಬಳಿ ವಿಡಿಯೋ ಇಲ್ವಾ? ಪರಿಶೀಲನೆ ಮಾಡಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಇಷ್ಟೇ ಅಲ್ಲ, ಸುರ್ಜೇವಾಲಾ ಮಟ್ಟದಲ್ಲೂ ಮಾನಿಟರ್ ಆಗ್ತಿದೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಹಾಸನದಲ್ಲಿ ಎಲ್ಲ ಕಡೆ ಹಂಚಿದ್ದಾರೆ ಅಂದರೆ ಬಿಜೆಪಿ ಕಾರ್ಯಕರ್ತರಿಗೂ ಹೋಗಿರ್ತದೆ. ಬರೀ ಬಿಜೆಪಿಯವ್ರನ್ನ ಹಂಗಾರೆ ಕಾಂಗ್ರೆಸ್ ಕಾರ್ಯಕರ್ತರ ಹತ್ರ ಯಾರು ಹೋಗೇ ಇಲ್ವಾಗಾರೆ? ಕಾಂಗ್ರೆಸ್ ಕಾರ್ಯಕರ್ತರ ಮೊಬೈಲಲ್ಲಿ ಒಂದೂ ಇಲ್ವಾಗಾರೆ? ಇದೆ ಚೆಕ್ ಮಾಡಬೇಕಲ್ಲ. ಒಬ್ಬರನ್ನ ಯಾಕೆ ಚೆಕ್ ಮಾಡಿದ್ದಾರೆ? ಅವ್ರ ಮೊಬೈಲ್ಗಳು ಚೆಕ್ ಮಾಡಿ.
ಕಾಂಗ್ರೆಸ್ ಕಾರ್ಯಕರ್ತರ ಮೊಬೈಲ್ ಇದಕ್ಕಿಂತ ಜಾಸ್ತಿ ಇರಬೇಕಲ್ಲ. ಫಸ್ಟ್ ಕಾಂಗ್ರೆಸ್ ಅವ್ರಿಗೆ ಹೋಗಿರ್ಬೇಕದು. ಕಾಂಗ್ರೆಸ್ ಕಾರ್ಯಕರ್ತರನ್ನ ಚೆಕ್ ಮಾಡ್ತಾ ಇಲ್ಲ ನೀವು, ಅದನ್ನು BJP ಕಾರ್ಯಕರ್ತರ ಮೇಲೆ ಒರೆಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಪ್ರೀತಮ್ ಹೇಳಿದನಲ್ಲ, ಹಾಸನದಲ್ಲಿ 1 ಲಕ್ಷ ಜನಕ್ಕೂ ಮೇಲ್ಪಟ್ಟು ಹೋಗಿದೆ ಅಂತ. ಹಂಗಾರೆ ಕಾಂಗ್ರೆಸ್ ಅವರು ಅದಕ್ಕೆ BJPಗಿಂತ ಜಾಸ್ತಿ ಕಾಂಗ್ರೆಸ್ ಅವ್ರಿಗೆ ಫಸ್ಟ್ ಹೋಗಿರ್ತೈತೆ. ಅವ್ರನ್ನೆಷ್ಟು ಜನನ ಅರೆಸ್ಟ್ ಮಾಡಿದ್ದೀರಾ, ಅವ್ರನ್ನೆಷ್ಟು ಜನ ಬಂಧಿಸಿದ್ದೀರಾ, ಅವ್ರ ಮನೆ ಎಷ್ಟು ರೈಡ್ ಮಾಡಿದ್ದೀರಾ? ಒಂದೂ ಇಲ್ಲ. ಅಂದರೆ ಇದೆಲ್ಲ ಪ್ರೀ ಪ್ಲ್ಯಾನ್ಡ್. ಇದು ಕಾಂಗ್ರೆಸ್ನವರ ಮಾಸ್ಟರ್ ಪ್ಲ್ಯಾನ್ ಇದಲ್ಲ. ಈ ಮಾಸ್ಟರ್ ಪ್ಲ್ಯಾನು ದೊಡ್ಡ ಹಂತದಲ್ಲಿ ಕಾಂಗ್ರೆಸ್ಸಲ್ಲಿ ಮಡಿತಾ ಇದ್ದಾರೆ. ಕೇಂದ್ರದ ಲೆವೆಲ್ ಸುರ್ಜೇವಾಲಾ ಇದ್ದಾರಲ್ಲ, ಆ ಲೆವೆಲಲ್ಲಿ ಪ್ರತಿನಿತ್ಯ ಈ SITನ ಮಾನಿಟರ್ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ತಿಮಿಂಗಲ ವಾರ್ ಕೂಡ ಜೋರಾಗಿಯೇ ನಡೆಯುತ್ತಿದೆ. ಸರ್ಕಾರದಲ್ಲೇ ದೊಡ್ಡ ತಿಮಿಂಗಲ ಇದೆ ಅಂತ ಕುಮಾರಸ್ವಾಮಿ ನಿನ್ನೆಯಷ್ಟೇ ಬಾಂಬ್ ಸಿಡಿಸಿದ್ರು. ಇದಕ್ಕೆ ಕಾಂಗ್ರೆಸ್ ನಾಯಕರು ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ತಿಮಿಂಗಲ ಅನ್ನೋದು ಯಾರೆಂದು ಹೇಳಿದ್ರೆ ಮುಗಿದೇ ಕ್ಷಣಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಹೋಗುತ್ತಲ್ವಾ ಅಂದ್ರು. ಅಲ್ಲ, ನೀವು 4 ಜನ ಒರಿಜಿನಲ್ ಯಾರಿದ್ದಾರೆ ಪೆನ್ ಡ್ರೈವ್ ಬಿಟ್ಟವರು ಅದರಲ್ಲಿ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಇದ್ದಾನಲ್ಲಿ. ಯಾವ ಹೋಟೆಲ್ ಕೂತಿದ್ರು, ಯಾವ ಹೋಟೆಲ್ ಕೂತ್ಕೊಂಡು ಯಾವ್ಯಾವ ಸೀಕ್ವೆನ್ಸ್ನ ರೆಡಿ ಮಾಡ್ಕೊಂಡು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ರು. ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಸೇರ್ಕೊಂಡಿದ್ದಾನೆ ಅದರಲ್ಲಿ. ಈ ದೊಡ್ಡ ತಿಮಿಂಗಲ ಅಂದ್ರಲ್ಲ, ಆ ತಿಮಿಂಗಲ ಹಿಡಿದ್ರೆ ನಿಮಗೆಲ್ಲ ಹೊರಗೆ ಬರ್ತದೆ. ಆ ತಿಮಿಂಗಲ ಇಟ್ಕೊಂಬಿಟ್ಟು ಸಣ್ಣ ತಿಮಿಂಗಲ ಎಲ್ಲಿ ಹಿಡಿಯೋಕ್ಕಾಯ್ತು ನೀವು? ಆ ದೊಡ್ಡ ತಿಮಿಂಗಲ ಎಲ್ಲ ಹಾಕಿದೆಯಲ್ಲ, ದೊಡ್ಡ ತಿಮಿಂಗಲ ಸರ್ಕಾರದ ಭಾಗ. ಅದರಿಂದಲೇ ಅದಕ್ಕೆ ಹೇಳ್ತಾ ಇರೋದು ನಾನು. ಆ ದೊಡ್ಡ ತಿಮಿಂಗಲ ಸರ್ಕಾರದಲ್ಲೇ ಇದ್ದಾಗ ಎಲ್ಲಿ ಹಿಡಿತೀರಿ ನೀವು ದೊಡ್ಡ ತಿಮಿಂಗಲ? ಅದೇ ಗೊತ್ತಿದ್ರೆ ಹೇಳ್ಬೋದಲ್ಲ, ಹೇಳಿಬಿಟ್ರೆ ಮುಗ್ದೇ ಹೋಗ್ತದೆ. ತಿಮಿಂಗಲ ಯಾರು ಅಂತ ಅವರೇ ಹೇಳಿಬಿಟ್ರೆ ಇದೆಲ್ಲ ಮುಗ್ದೇ ಹೋಗುತ್ತೆ. ಗೊತ್ತಿದ್ರೆ ಅವ್ರಿಗೆ ತಿಮಿಂಗಲ ಇದ್ದಾರೆ ಅಂತ ಗೊತ್ತಿದೆ ಅವರಿಗೆ, ಅದನ್ನ ಹೇಳದೇ ಇರೋದೇ ದೊಡ್ಡ ತಪ್ಪಲ್ವಾ? ಕುಮಾರಸ್ವಾಮಿ ತಿಮಿಂಗಲ ಮಾತಿಗೆ ನಿನ್ನೆಯಷ್ಟೇ DCM DK ಶಿವಕುಮಾರ್ ಉತ್ತರ ಕೊಟ್ಟಿದ್ರು. ಅವರು ಯಾರನ್ನ ಬೇಕಾದರೂ ಹೇಳಿದ್ದು ಬಡಿದು ನುಂಗಿಕೊಳ್ಳಲಿ ಅಂತಿದ್ರು. ಇದಕ್ಕೆ ಅಶೋಕ್ ತಮ್ಮದೇ ಧಾಟಿಯಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಬಡಿದು ತಿನ್ನೋದನ್ನ ದೇವೇಗೌಡರು ಮತ್ತು ಕುಟುಂಬದವರು ತೀರ್ಮಾನಿಸ್ತಾರೆ ಅಂತ ಹೇಳಿದ್ರು. ಯಾರ್ಯಾರು ಬೇಕು ಅವ್ರು ಹಿಡಿದು ಪಡೆದು ಎಲ್ಲರನ್ನೂ ತಂದು ಒಳಗಾಕಿ ಅವರೇನು ನುಂಗ್ಕೊಳ್ಳಿ, ನುಂಗ್ಕೊಳ್ಳಿ. ನಾನೇನು ಬರೀ ಎಕ್ಸಿಬಿಟ್ರು, ನಾನು ಡೈರೆಕ್ಟ್ರು ಅಲ್ಲ, ಪ್ರೊಡ್ಯೂಸ್ ಅಲ್ಲ. ಐ ಆಮ್ ಎನ್ ಎಕ್ಸಿಬಿಟರ್, ಥಿಯೇಟರ್ ಎಕ್ಸಿಬಿಟರ್ ನಾನು. ಇಲ್ಲ, ಸಮುದ್ರದಲ್ಲಿ ಇದ್ರೂ ಕೂಡ ಒಂದಲ್ಲ ಒಂದು ಸರಿ ಆಕ್ಸಿಜನ್ಗೋಸ್ಕರ ಮೇಲೆ ಬಂದೇ ಬರ್ತೈತಲ್ಲ, ಅವಾಗ ಗೊತ್ತಾಗ್ತೈತೆ. ಆಕ್ಸಿಜನ್ಗೆ ಬಂದಾಗ ಮೇಲೆ ಬಂದಾಗ ತಿಮಿಂಗಲ ಯಾವ ತಿಮಿಂಗಲ, ಅದು ಕಾಂಗ್ರೆಸ್ಸಾ JDS ಅಂತ ಗೊತ್ತಾಗ್ತದೆ. ಮುಖ್ಯವಾಗಿ ಇದರಿಂದ ಇರೋವಂಥದ್ದು ಕುಮಾರಸ್ವಾಮಿಯವರು ಹೇಳಿದ್ದಾರೆ, ದೊಡ್ಡ ತಿಮಿಂಗಲ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ DK ಶಿವಕುಮಾರ್ ಅವರು ಹೇಳಿದ್ದಾರೆ, ತಿಮಿಂಗಲನ ಬಡಿದು ತಿನ್ನಲಿ ಅಂತೇಳಿ. ಅದನ್ನು ತೀರ್ಮಾನ ಮಾಡಬೇಕು, ಬಡಿದು ತಿನ್ನೋದು ತೀರ್ಮಾನ ಮಾಡಬೇಕಾಗಿರೋದು ದೇವೇಗೌಡರು, ಅವ್ರ ಕುಟುಂಬದವರು, ನಾವಲ್ಲ. ಅದನ್ನು ಅವ್ರು ದೇವೇಗೌಡರು ಅವ್ರು ಬಡಿದು ತಿನ್ನಬೇಕಾ, ಏನು ಮಾಡಬೇಕು ಅದನ್ನು ಅವ್ರು ತೀರ್ಮಾನ ಮಾಡ್ತಾರೆ. ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಒಂದು ಕಡೆ ತಿಮಿಂಗಲ ಟಾಕ್ ವಾರ್ ಜೋರಾಗಿದ್ರೆ, ಇತ್ತ ಪ್ರಜ್ವಲ್ಲ ಪ್ರಕರಣಕ್ಕೆ ಪ್ರತಿಕ್ರಿಯೆ ನೀಡಿದ್ದ DCM DK ಶಿವಕುಮಾರ್ ದೇವೇಗೌಡರ ಕುಟುಂಬಕ್ಕೆ ಹೀಗಾಗಬಾರ್ದಿತ್ತು ಅಂತ ಹೇಳಿದ್ರು. ಈ ಮಾತಿಗೆ ಕುಟುಕಿದ ಅಶೋಕ್ ಕಿಂಡಲ್ ಮಾಡೋಕೆ ಹೀಗೆಲ್ಲ ಮಾತನಾಡ್ತಿದ್ದಾರೆ ಅಂತ ಗರಂ ಮಾದ್ರು. ಒಂದು ದೊಡ್ಡ ಕುಟುಂಬ ಇವೆಲ್ಲ ಆಗಬಾರ್ದು ಅಂತ ನನಗೂ ಐ ಫೀಲ್ ಸಾರಿ ಫಾರ್ ಯು. ಅವ್ರಿಗೆ ನಮ್ಮ ಬೆಲೆ ಏನಾದ್ರು ಬಯಸ್ಕೊಳ್ಳಿ, ನನಗೆ ಯಾವ ಕಾರಣಕ್ಕೂ ಕೆಟ್ಟ ಬಯಸೋನಲ್ಲ, ನನಗೆ ಅವಶ್ಯಕತೆಯೂ ಇಲ್ಲ. ಐ ಬಿಲೀವ್ ಇನ್ ಲಾ ಆಫ್ ನೇಚರ್, ಪ್ರಕೃತಿ ನಿಯಮ ಅಂತಿದೆ. ನಾನು ಅನುಭವಿಸಿರೋನು ರಾಜಕಾರಣದಲ್ಲಿ ಷಡ್ಯಂತ್ರ ಅನುಭವಿಸಿರೋನು. ನಾನು ಎಷ್ಟು ಗಟ್ಟಿಯಾಗಿದ್ದೀನಿ, ಎಷ್ಟು ಧೈರ್ಯವಾಗಿದ್ದೀನಿ, ಎಷ್ಟು ಆತ್ಮವಿಶ್ವಾಸದಿಂದ ಇದೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿದೆ. ಅದು ಇನ್ಸಲ್ಟ್ ಮಾಡೋಕ್ಕೆ, ಅದು ಕಿಂಡ್ಲ್ ಮಾಡೋಕ್ಕೆ ಹಂಗೆ ಹೇಳ್ತಾ ಇರೋದು ಅಷ್ಟೇ. ಪ್ರಾಮಾಣಿಕವಾಗಲ್ಲ. ಅವ್ರು ಖುಷಿ ಪಟ್ಟಿದ್ದಾರೆ. ರೇವಣ್ಣ ಹೋದಾಗ ಭಾಳ ಖುಷಿ ಪಟ್ಟಿರೋರು ಅಂದರೆ ಕಾಂಗ್ರೆಸ್ ಅವರು. ಅವ್ರು ಕಿಂಡ್ಲ್ ಮಾಡೋಕ್ಕೆ ಈ ಥರದ್ದೆಲ್ಲ ಹೇಳಿಕೆಗಳನ್ನು ಕೊಡ್ತಾರೆ. ನಿನ್ನೆ ಮಧ್ಯಾಹ್ನ ಜೈಲಿಂದ ಹೊರಬಂದ HD ರೇವಣ್ಣ ಬೆಂಗಳೂರಿನ 2 ದೇವಸ್ಥಾನಗಳಿಗೆ ಭೇಟಿ ನೀಡಿದ್ರು. ಸಂಜೆ ಚಾಮುಂಡಿ ಬೆಟ್ಟಕ್ಕೂ ಹೋಗಿ ದರ್ಶನ ಪಡೆದಿದ್ರು.
ಹೀಗೆ ದೇವರ ಮೊರೆ ಹೋಗಿರೋ ರೇವಣ್ಣ ಜೊತೆಗೆ ಕಾನೂನು ಹೋರಾಟವನ್ನೂ ಮುಂದುವರೆಸಿದ್ದಾರೆ. ಈ ವೇಳೆ TV9 ಜೊತೆ ಮಾತನಾಡಿರೋ ರೇವಣ್ಣ, ನಾನೇನು ತಪ್ಪು ಮಾಡಿಲ್ಲ, ಎಲ್ಲ ದೇವರಿಗೆ ಬಿಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಷಡ್ಯಂತ್ರದ ಬಗ್ಗೆ ಮಾತನಾಡಲ್ಲ ಎಂದಿದ್ದಾರೆ. ನಾನು ಎಲ್ಲೂ ಹೋಗೋದಿಲ್ಲ ಸರ್. ಇವತ್ತು ನನ್ನ ಎಲ್ಲ ಜಿಲ್ಲೆಯ ರಾಜ್ಯ ಜನತೆಗೆ ಇಷ್ಟೇ, ಯಾವುದೇ ಥರ ಇವತ್ತು ಇದನ್ನು ಸಂಭ್ರಮ ಆಚರಣೆ ಮಾಡೋಕ್ಕೆ ಹೋಗಬೇಡಿ. ಇವತ್ತು ನಾನು ನ್ಯಾಯಾಲಯಕ್ಕೆ ತಲೆಬಾಗಿದ್ದೀನಿ. ಏನೇ ನಾನು ತಪ್ಪು ಮಾಡಿಲ್ಲ, ಎಲ್ಲ ದೇವರಿಗೆ ಬಿಟ್ಟಿದ್ದೀನಿ ಅಷ್ಟೇ. ನಾನು ಇನ್ನೇನು ಹೇಳಲ್ಲ. ಇವತ್ತು ಪ್ರಕರಣದಲ್ಲಿ ಷಡ್ಯಂತ್ರ ಆಗಿದೆ ಅಂತೇಳಿ ಒಂದಷ್ಟು ಆರೋಪ ಸರ್. ಷಡ್ಯಂತ್ರ ಆಗಿದೆ, ನಾನು ಅದೇನು ಹೇಳೋದು ಏನು. ರೇವಣ್ಣ ತಪ್ಪು ಮಾಡದೆ ಶಿಕ್ಷೆ ಅನುಭವಿಸಿರೋದು ಅವರ ಮನಸ್ಸಿಗೆ ನೋವಾಗಿದೆ. ಇದು ಸಿಎಂ ಡಿಸಿಎಂಗೂ ಗೊತ್ತಿದೆ. ರೇವಣ್ಣರನ್ನ ಬಂಧಿಸಿದ್ದು ಸರಿಯಲ್ಲ ಎಂದು ಜೆಟಿಡಿ ಹೇಳಿದ್ದಾರೆ. ರೇವಣ್ಣವರು ತಪ್ಪು ಮಾಡದೆ ಅವ್ರಿಗೆ ಆ ಒಂದು ಶಿಕ್ಷೆ ಅನುಭವಿಸಿದ್ದು ಅವ್ರ ಮನಸ್ಸಲ್ಲೂ ನೋವಿದೆ. ಜನಗಳಿಗೂ ಗೊತ್ತಿದೆ, ರಾಜಕಾರಣಿಗಳಿಗೂ ಕೂಡ ಗೊತ್ತಿದೆ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೂ ಕೂಡ ಗೊತ್ತಿಲ್ಲದೆ ಏನಿಲ್ಲ. ಗೊತ್ತಿದ್ರೂ ಕೂಡ ಈ SIT ಅವರು ಮೂಲಕ ಅವ್ರನ್ನ ಬಂಧನ ಮಾಡಿದ್ದು ಸರಿಯಲ್ಲ ಅಂತಕ್ಕಂಥ ಸಾರ್ವಜನಿಕವಾಗಿ ಅಭಿಪ್ರಾಯ ವ್ಯಕ್ತ ಆಗಿದೆ. ಜಾಮೀನು ಸಿಕ್ಕ ಬಳಿಕ ದಳಪತಿಗಳು ಕೊಂಚ ರಿಲ್ಯಾಕ್ಸ್ ಆಗಿದ್ದಾರೆ. ವಕೀಲರ ಮೂಲಕ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ನಡೆಸುತ್ತಿದ್ದಾರೆ. ಸುನೀಲ್, TV9 ಬೆಂಗಳೂರು. ಈಗಾಗಲೇ MLC ಚುನಾವಣೆಯಲ್ಲೂ ಕೂಡ ಬಿಜೆಪಿ ಹಾಗೂ JDSಗೆ ಬಂಡಾಯದ ಬಿಸಿ ತಟ್ಟತ್ತಾ ಈ ಒಂದು ಪ್ರಶ್ನೆ ಎದುರಾಗಿದೆ. ಅದರಲ್ಲೂ ಪ್ರಮುಖವಾಗಿ ಬಿಜೆಪಿಗೆ ಈಗಾಗಲೇ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲೇ ಅನೇಕ ನಾಯಕರು ಅಂದರೆ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವರೀಗ ತಿರುಮಂತ್ರವನ್ನು ಹಾಕ್ತಾ ಇದ್ದಾರೆ. ಹಾಗಾದರೆ ಯಾವ ರೀತಿ ಬಂಡಾಯದ ಹೊಗೆ ವಿಪಕ್ಷಗಳಲ್ಲಿ ಕಾಣಸಿಗ್ತಾ ಇದೆ ನೋಡ್ಕೊಂಬೋಣ ಬನ್ನಿ. ಮೇಲ್ಮನೆ ಚುನಾವಣೆಗೆ ಡೇಟ್ ಅನೌನ್ಸ್ ಆಗಿದೆ. ಈಶಾನ್ಯ, ನೈಋತ್ಯ, ಬೆಂಗಳೂರು ಪದವೀಧರ ಕ್ಷೇತ್ರಗಳು ಹಾಗೂ ಆಗ್ನೇಯ, ನೈಋತ್ಯ, ದಕ್ಷಿಣ ಶಿಕ್ಷಕರ ಕ್ಷೇತ್ರಗಳು ಸೇರಿ ಒಟ್ಟು 6 ಕ್ಷೇತ್ರಗಳಿಗೆ ಜೂನ್ 3ರಂದು ಚುನಾವಣೆ ನಡೆಯಲಿದೆ. ಮೈತ್ರಿ ಅಭ್ಯರ್ಥಿಗಳ ಹೆಸರು ಘೋಷಣೆ ಮಾಡಲಾಗಿದೆ. 4 ಸ್ಥಾನದಲ್ಲಿ ಬಿಜೆಪಿ ಸ್ಪರ್ಧಿಸಿದ್ರೆ 7 ಸ್ಥಾನದಲ್ಲಿ JDS ಸ್ಪರ್ಧಿಸಲಿದೆ. ಈ ನಡುವೆನೇ ಬಿಜೆಪಿಗೆ ಬಂಡಾಯದ ಆತಂಕ ಎದುರಾಗಿದೆ. ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದಲ್ಲಿ ಬಂಡಾಯದ ಆತಂಕ ಶುರುವಾಗಿದ್ದು, 1 ಪದವೀಧರ ಮತ್ತು 2 ಶಿಕ್ಷಕರ ಕ್ಷೇತ್ರದಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ. ನೈಋತ್ಯ ಪದವೀಧರ ಮತ್ತು ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಕರಾವಳಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಬಿಜೆಪಿಯಲ್ಲೇ ಅಸಮಾಧಾನ ಭುಗಿಲೆದ್ದಿದೆ. ಈ ಬಾರಿ ಕರಾವಳಿ ಹೊರತಾದ ಜಿಲ್ಲೆಗಳಿಗೆ ಟಿಕೆಟ್ ನೀಡಲಾಗಿದೆ ಅಂತ ಟಿಕೆಟ್ ಆಕಾಂಕ್ಷಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ದಕ್ಷಿಣ ಕನ್ನಡ, ಉಡುಪಿ, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ದಾವಣಗೆರೆ ಜಿಲ್ಲೆಯ 2 ತಾಲೂಕು ವ್ಯಾಪ್ತಿಯನ್ನ ನೈಋತ್ಯ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರಗಳು ಹೊಂದಿದ್ದು, ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ಉಡುಪಿ ಮಾಜಿ ಶಾಸಕ ರಘುಪತಿ ಭಟ್ ಘೋಷಿಸಿದ್ದಾರೆ. ರಘುಪತಿ ಭಟ್ ಮನವೊಲಿಕೆಗೆ ಬಿಜೆಪಿ ನಾಯಕರು ಪ್ರಯತ್ನಿಸ್ತಾ ಇದ್ದಾರೆ. ನಾವು ಈಗಾಗಲೇ ಪಕ್ಷದಲ್ಲಿ ಯಾರು ಟಿಕೆಟ್ ಅವಕಾಶಿತ ವಂಚಿತರಿದ್ದಾರೆ ಅಂಥವರು ಅಸಮಾಧಾನ ಆಗಿರುವಂಥದ್ದು ನಿಜ. ಅವ್ರನ್ನ ಸಮಾಧಾನ ಪಡಿಸುವಂಥ ಮತ್ತು ಅವ್ರನ್ನ ಮನವೊಲಿಸುವಂಥ ಕಾರ್ಯಕ್ಕೆ ನಾನೇ ಸ್ವತಃ ರಘುಪತಿ ಭಟ್ರನ್ನ ಭೇಟಿ ಮಾಡಿದ್ದೇನೆ, ಮಾತಾಡಿದ್ದೇನೆ. ನನಗೆ ವಿಶ್ವಾಸ ಇದೆ ಪಕ್ಷದ ವಿರುದ್ಧ ಸ್ಪರ್ಧೆ ಮಾಡುವಷ್ಟರ ಮಟ್ಟಿಗೆ ಅವ್ರು ಮುಂದೆ ಹೋಗೋದಿಲ್ಲ ಅನ್ನುವಂಥ ವಿಶ್ವಾಸ ನನಗೆ. ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಶಿವಮೊಗ್ಗದ ಡಾಕ್ಟರ್ ಧನಂಜಯ್ ಸರ್ಜಿಗೆ ಟಿಕೆಟ್ ನೀಡಿದ್ದಾರೆ. ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ JDS ನಾಯಕ SL ಭೋಜೇಗೌಡ ಮೈತ್ರಿ ಅಭ್ಯರ್ಥಿಯಾಗಿದ್ದಾರೆ. ಇತ್ತ ಈ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ABVP ಮುಖಂಡ ಹರೀಶ್ ಆಚಾರ್ಯ ಬಂಡಾಯ ಸಾರಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಸೂಚನೆ ನೀಡಿದ್ದಾರೆ. ಈ ಮಧ್ಯೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಮೈತ್ರಿ ಪಕ್ಷಕ್ಕೆ ತಲೆನೋವಾಗಿದೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಅಭ್ಯರ್ಥಿ ಘೋಷಿಸಿ ಬಳಿಕ ಕ್ಷೇತ್ರವನ್ನ JDSಗೆ ಬಿಟ್ಟು ಕೊಟ್ಟಿರುವ ಬಿಜೆಪಿ ಅದನ್ನು ಇನ್ನೂ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಹೀಗಾಗಿ ನಾನೇ ಅಭ್ಯರ್ಥಿ ಅಂತ ಹೇಳ್ತಾ ಇರುವ ಬಿಜೆಪಿ ಘೋಷಿತ ಅಭ್ಯರ್ಥಿ ನಿಂಗರಾಜೇಗೌಡ ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ. ಖಂಡಿತ ನನಗಿರೋ ಮಾಹಿತಿ ಪ್ರಕಾರ ಭಾರತೀಯ ಜನತಾ ಪಕ್ಷ ಮತ್ತು JDS ಪಕ್ಷದ NDA ಮೈತ್ರಿ ಅಭ್ಯರ್ಥಿಯಾಗಿ ನಾನು ಇರ್ತೇನೆ. ಬಿಜೆಪಿಯಿಂದ ನಾಳೆ ಪೇಪರ್ ಅನ್ನು ಸಲ್ಲಿಸ್ತೇನೆ. ಅತ್ತ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಮೈತ್ರಿ ಅಭ್ಯರ್ಥಿಯಾಗಿ ವಿವೇಕಾನಂದ ಕೆ ಅವರನ್ನ JDS ಅಧಿಕೃತವಾಗಿ ಘೋಷಣೆ ಮಾಡಿದೆ.
ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮಾಜಿ ಎಂಎಲ್ಸಿ ಶ್ರೀಕಂಠೇಗೌಡ ಕೂಡ ಮೈತ್ರಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸುವುದಾಗಿ ಜಾಲತಾಣದಲ್ಲಿ ಹೇಳಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಬಿಜೆಪಿ ಘೋಷಿತ ಅಭ್ಯರ್ಥಿ ನಿಂಗರಾಜೇಗೌಡ ಮತ್ತು ಜೆಡಿಎಸ್ ಟಿಕೆಟ್ ಆಕಾಂಕ್ಷಿ ಶ್ರೀಕಂಠೇಗೌಡ ಇಬ್ಬರು ಪಕ್ಷೇತರ ಅಭ್ಯರ್ಥಿಗಳಾಗಿ ಕಣಕ್ಕಿಳಿದ್ರೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಗೆ ಸಮಸ್ಯೆ ಎದುರಾಗಲಿದೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.